ಈ ಸಮಗ್ರ ಪಂಚರಾಜ್ಯ ಚುನಾವಣೆಯ ಫಲಿತಾಂಶಗಳನ್ನು ನೋಡಿದಾಗ ಒಂದು ಸಂದೇಶ ಬಹಳ ಸ್ಪಷ್ಟವಾಗಿದೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ದಕ್ಷಿಣ ಭಾರತ ಆಗ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾದ ಸೂಚನೆ ದಕ್ಷಿಣ ಭಾರತ ರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ತಿಳಿದು ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಉಪಚುನಾವಣೆಗಳಲ್ಲಿ ಅಥವಾ ಇನ್ನೂ ಚುನಾವಣೆ ಸಂಪೂರ್ಣ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗ್ತಕ್ಕಂಥದ್ದು ಭಾಳ ಸ್ಪಷ್ಟ. ಉತ್ತರ ಪೂರ್ವ ರಾಜ್ಯಗಳಲ್ಲಿ ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮಲ್ಲಿ ಡಿಲಿಮಿಟೇಷನ್ ಮಾಡಿ SIR ಮಾಡಿರ್ತಕ್ಕಂಥ ಚುನಾವಣೆ. ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾಗಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಾನು ಅಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿದ್ದೆ. ಅಲ್ಲಿ ನೋಡಿದಾಗ ಅಮೇರಿಕಾದ 7 ಫ್ಲೀಟ್ ಒಂದು ಬಂದಿರಲಿಲ್ಲ ಮತ್ತು ರಾಫೇಲ್ ಜೆಟ್ಗಳನ್ನ ಅಲ್ಲಿ ಇಟ್ಟಿರಲಿಲ್ಲ. ಬಾಕಿ ಸಂಪೂರ್ಣವಾದ ಪೊಲೀಸು, ಮಿಲಿಟ್ರಿ ಎಲ್ಲವನ್ನೂ ಸಹ ಇಟ್ಟು 93 ಲಕ್ಷ ಮತದಾರರನ್ನು ಮತದಾರ ಪಟ್ಟಿಯಿಂದ ತೆಗೆದಿದ್ದಾರೆ. 93 ಲಕ್ಷ ಜನ ಮತದಾರ ಪಟ್ಟಿ ತೆಗೆದಿರೋ ಸಂದರ್ಭದಲ್ಲಿ ಏನಾಗ್ಬೋದು ಅಂತ ತಿಳ್ಕೊಳ್ಳಿ. ಆವರೆಗೂ ಸಹ ಸಂಪೂರ್ಣವಾಗಿ ಸರ್ಕಾರಿ ಯಂತ್ರತಂತ್ರಗಳನ್ನು ಮತ್ತು ಸಂವಿಧಾನಿಕ ಸಂಘ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಚುನಾವಣೆ ಫಲಿತಾಂಶ ನಾವು ನೋಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ಧಕ್ಕೆ. ನಾವು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಾಗ ನಮ್ಮ ಇಬ್ಬರು ಅಭ್ಯರ್ಥಿಗಳು SIR ಲಿಸ್ಟಲ್ಲಿ ಬಂದಿದ್ದರು. ಒಬ್ಬರು ಅಡ್ಜುಡಿಕೇಷನ್ಗೆ ಹೋಗಿ ಕೋರ್ಟ್ ಅವರಿಗೆ ರಿಲೀಫ್ ಕೊಡ್ತು, ಬಾಕಿ ಒಬ್ಬರು ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ, ಬೇರೆ ಅಭ್ಯರ್ಥಿನ ಹಾಕಬೇಕಾಯಿತು. ಆ ರೀತಿ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಸರೆಂಡರ್ ಮೋದಿ ಅವರು ಮತ್ತು ತಡೀಪಾರ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಿಂತು ಸರ್ಕಾರಿ ಯಂತ್ರತಂತ್ರಗಳನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಲ್ಲ, ಅದು ಒಳ್ಳೆಯ ಸಂದೇಶನೇ. ದಾಳಿ, ಬಡದಾಟ ಏನು ಭಾರತೀಯ ಜನತಾ ಪಾರ್ಟಿಯವರು ಏನು ಸ್ವರ್ಗಲೋಕದಿಂದ ಬಂದಿದ್ದಾರ, ಅವರು ಅಷ್ಟೇ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಆದರೆ ಅವರನ್ನು ಉಪಯೋಗಿಸ್ಕೊಂಡು ಸರ್ಕಾರಿ ಯಂತ್ರತಂತ್ರಗಳಂತ ಅದಕ್ಕೆ ಹೇಳಿದ್ದು, ಅವ್ರನ್ನ ಉಪಯೋಗಿಸ್ಕೊಂಡು ತಾವು ಅಸಂವಿಧಾನಿಕವಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ತಪ್ಪು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬಿಡುತ್ತಾನೆ. ಅಲ್ಲ, ಜನ ತಾವು ಚೇಂಜ್ ಬಯಸಿದ್ರೆ ಭಾಳ ಸಂತೋಷ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ನಾವು ನೆಲದ ಕಾನೂನನ್ನು ಗೌರವಿಸ್ತಕ್ಕಂಥ ಜನ. ಇಲ್ಲಿ ಆ ರೀತಿ ಷಡ್ಯಂತ್ರಗಳು, ಕುತಂತ್ರಗಳು ನಡೆಯೋದಿಲ್ಲ. ಆದರೆ ಉತ್ತರ ಪೂರ್ವ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಇಲ್ಲಿ ಯಾಕೆ ಅಷ್ಟೊಂದು ಮಿಲಿಟ್ರಿ, ಪೊಲೀಸು, ಯಂತ್ರತಂತ್ರಗಳನ್ನೆಲ್ಲ ಉಪಯೋಗಿಸ್ಕೊಳ್ಳಿಲ್ಲ, ಸರ್ಕಾರಿ ಸಾಂವಿಧಾನಿಕ ಸಂಘ ಸಂಸ್ಥೆಗಳನ್ನೆಲ್ಲ ಯಾಕೆ ಉಪಯೋಗಿಸ್ಕೊಳ್ಳಿಲ್ಲ? ಯಾಕಂದರೆ ಇಲ್ಲಿ ಜನ ಭಾಳಷ್ಟು ಸೂಕ್ಷ್ಮಮತಿಗಳು ಎಚ್ಚೆತ್ತುಕೊಂಡಿದ್ದು. ಯಾವುದೇ ಕಾರಣಕ್ಕೂ ಸಹ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಮಾಡಬೇಕು ಅಂತ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮೊದಲೇ ಗೊತ್ತಿತ್ತು ದಕ್ಷಿಣ ಭಾರತದಲ್ಲಿ ಎಲ್ಲೂ ಅವರು ಬಾಲ ಬಿಚ್ಚಕ್ಕಾಗೋದಿಲ್ಲ ಅಂಥೇಳಿ. ಅಲ್ಲೇ ಅದಕ್ಕೇನು ಪ್ರಯತ್ನ ಮಾಡಲಿಲ್ಲ. ಎಲ್ಲ ರೀತಿಯ ಪ್ರಯತ್ನವನ್ನು ಸಹ ಮಾಡಿದ್ರು. ಅವರ ಸ್ವಂತ ಸೈದ್ಧಾಂತಿಕ ವಿಚಾರಗಳನ್ನು ಸಹ ರಾಜಿ ಮಾಡಿಕೊಂಡು ಕೇರಳದಲ್ಲಿ ಒಳ್ಳೆ ದನದ ಮಾಂಸವನ್ನು ನಾವು ಸರಬರಾಜು ಮಾಡ್ತೀವಿ ಅಂತೆಲ್ಲ ಕೊಟ್ಟರೂ ಸಹ ಅಲ್ಲಿ ಏನೂ ಅವ್ರಿಗೆ ಅವಕಾಶ ಆಗಲಿಲ್ಲ. ಆದ್ದರಿಂದ ಉತ್ತರ ಪೂರ್ವ ರಾಜ್ಯಗಳಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಇವ್ರು ಗೆದ್ದಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಆ ಥರ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಹೇಳ್ತೀರಿ, ಯಾವ ಸರ್ಕಾರ ಇದೆ ಅದರ ವಿರುದ್ಧವಾಗಿ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸಂಪೂರ್ಣವಾಗಿ TMC ನಿರ್ಣಾಮ ಆಗಬೇಕಾಗಿತ್ತು. ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಸೋಲಿಸ್ತಾ ಇರ್ತಕ್ಕಂಥ, ಅವ್ರಿಗೆ ಶಕ್ತಿ ತುಂಬ್ತಾ ಇರೋದು ಈ ರೀಜನಲ್ ಪಾರ್ಟೀಸ್ ಏನಿದೆ. ರೀಜನಲ್ ಪಾರ್ಟೀಸು
ಕಾಂಗ್ರೆಸ್ನ ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡು ನಮ್ಮನ್ನು ಮುಗಿಸಿದ್ರು. ಆದರೆ ಇವತ್ತೇನಾದರೂ ಒಂದು ಪ್ರಬಲವಾದ ವಿರೋಧ ಪಕ್ಷವಾಗಿ ಪಾರ್ಲಿಮೆಂಟಲ್ಲಾಗಲಿ ಬೇರೆ ರಾಜ್ಯಗಳಲ್ಲಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದು TMC ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ನೀವು ಶಿವಸೇನೆ ಇರ್ಬೋದು, ಅಥವಾ ಅಕಾಲಿದಲ್ಲಿರ್ಬೋದು, ಎಲ್ಲ ಜನತಾದಳ ಇರ್ಬೋದು, ಎಲ್ಲವೂ ಸಹ NCP ಇರ್ಬೋದು, ಇವೆಲ್ಲವೂ ಸಹ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಹಾಯ ತಗೊಂಡು ಮಾಡಿದ್ರು. ಈಗ ಭಾರತೀಯ ಜನತಾ ಪಾರ್ಟಿ ಅವ್ರನ್ನೆಲ್ಲ ಮುಗಿಸ್ತಾ ಇದೆ. ಆದ್ದರಿಂದ ಏನಾದರೂ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ರಾಷ್ಟ್ರೀಯತೆ ಉಳ್ಕೊಳ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಅದನ್ನು ಉಳಿಸ್ತೀವಿ ಅನ್ನೋ ಭರವಸೆ ನಮಗಿದೆ. ತಮಿಳುನಾಡಲ್ಲಿ ಸರ್ TVKಗೆ ಮೂರನೇ ಪ್ಲೇಸಿಗೆ ಹೋಗಿದೆ TMK. ಅದು ಕೂಡ ದೊಡ್ಡ ಜನ್ ಝಿ ಅನ್ನೋದೇನಿದೆ ನೋಡಿ, ಅದು ಭಾಳ ಪ್ರಬಲವಾಗಿ ಅಲ್ಲಿ ಕಾರ್ಯಪ್ರವೃತ್ತರಾಗಿತ್ತು. ಮತ್ತು ನೀವು ಇವರು TVK ಏನು ಹೇಳ್ತಾರೆ, ಅವ್ರದ್ದೊಂದು ಹೇಳಿಕೆಗಳನ್ನೆಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದರು. ಯಾಕಂದರೆ ಜಾತ್ಯತೀತ ತತ್ವದ ಬಗ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ BJP ವಿರುದ್ಧ ನಾನಿದ್ದೀನಿ ಅಂತ ಹೇಳಿ. ಯಾಕಂದರೆ TVK ಒಬ್ಬರೇ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬಾಕಿ ಎಲ್ಲ ಪಕ್ಷದವರು ಸಹ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು. ಅದು NDA ಜೊತೆ ADMKನೂ ಹೋಗಿತ್ತು, DMKನೂ ಹೋಗಿತ್ತು. ಆದ್ದರಿಂದ ತಮಿಳುನಾಡಿನ ಜನ ಭಾಳ ಪ್ರಬುದ್ಧ ಮತದಾರರು ಸರಿಯಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋಮುವಾದ ಮತ್ತು ಹಿಂದಿ ಹೇರಿಕೆ ಇವೆಲ್ಲ ನಡೆಯೋದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಥ್ರೂ TVK, ಅದು ಅವ್ರ ಪಾರ್ಟಿ ಏನಿದೆ ಆ ಪಾರ್ಟಿ ಮೂಲಕ ಕೊಟ್ಟಿದ್ದಾರೆ. ನಮ್ಮ ಐಡಿಯಾಲಜಿ ಕೂಡ ಅದೇ ಇದೆ ಸರ್. ನೀವು ಜಾತ್ಯತೀತ ತತ್ವದಲ್ಲಿ ಸಿದ್ಧಾಂತ ಕೂಡ ಅದೇ ಇದೆ. ಅಗೇನೆಸ್ಟ್ ಇದ್ದೀರಿ. ನೀವು ಯಾಕೆ ತಮಿಳುನಾಡು ಫೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ? ತಮಿಳುನಾಡಲ್ಲಿ ನಾವು ಇವತ್ತೇನಾದರೂ ಅಲ್ಲಿ ಯಾವುದಾದ್ರೂ ಒಂದು ಪಕ್ಷ ಉಳ್ಕೊಂಡಿದ್ರೆ ಅದು ಕಾಂಗ್ರೆಸ್ ಮಾತ್ರ. ಅದರಲ್ಲಿ ನಮಗೆ ಅದು 4% ಇರ್ಬೋದು, 10% ವೋಟ್ ಇರ್ಬೋದು. ನಮ್ಮ ಹೆಗಲ ಮೇಲೆ ಯಾರಾದರೂ ಫೈಟ್ ಮಾಡಬೇಕಾಗತ್ತೆ, ADMK ಆಗಲಿ DMK ಆಗಲಿ. ಆದರೆ TVK ಬಂದಿರತಕ್ಕಂಥದ್ದು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗೋದ್ರಲ್ಲಿ ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ. ಕಾಂಗ್ರೆಸ್ ಕೂಡ ಚುನಾವಣಾ ಪೂರ್ವದಲ್ಲಿ TVK ಜೊತೆ ಸೈದ್ಧಾಂತಿಕವಾಗಿ ಹೋಗ್ಬೇಕು ಅನ್ನೋಂಥದ್ದು ಏನೋ ಲೆಕ್ಕಾಚಾರಗಳೇನಾಗಿದೆ. ಸ್ಥಳೀಯ ನಾಯಕರು ಎಲ್ಲರೂ ಸಹ TVK ಜೊತೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಬಟ್ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಅಂತಿಮವಾಗಿ ನಾವು DMK ಜೊತೆ ಹೋಗಿರ್ತಕ್ಕಂಥದ್ದು. ಸರ್ TVKನ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಅಂಡರ್ ಎಸ್ಟಿಮೇಟ್ ಮಾಡ್ತು ಅಂತ ಅನ್ಸುತ್ತೆ ಸರ್. ಯಾಕೆಂದ್ರೆ ಅವರು ಬಂದಿದ್ದು ಕಳೆದ 6-7 ತಿಂಗಳಿಂದ ಮಾತ್ರ ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿದ್ದಾರೆ. ಯಾರು ಅಂಡರ್ ಎಸ್ಟಿಮೇಟ್ ಮಾಡಿರಲಿಲ್ಲ. ಅವ್ರಿಗೆ 24% 30% ವೋಟ್ ಇದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿತ್ತು. ಅವರ ಎಲ್ಲಿ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದು ಸಾಂವಿಧಾನಿಕವಾಗಿ ಯೋಚನೆ ಮಾಡಿದರೆ ಸರಿಯಾಗಿರ್ತಾ ಇತ್ತು ಅಂತ ಕಾಣುತ್ತೆ. ಈ ಪಂಚಾಂಗ ಕವಡೆ ಶಾಸ್ತ್ರಕ್ಕೆ ಹೋದರೆ ಇದೆ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಹೇಳ್ಬೋದು ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಸ್ಸಾಮಲ್ಲಿ ಮಹಿಳಾ ಮೀಸಲಾತಿ ಅಂತ. ಪಶ್ಚಿಮ ಬಂಗಾಳದಲ್ಲಿ ಅಸ್ಸಾಮಲ್ಲಿ ಗೆದ್ದಿರ್ತಕ್ಕಂಥದ್ದು SIR ಮತ್ತು ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಆರ್ಮಿ, ಪೊಲೀಸ್, CRPF ಮತ್ತು ರೈಫಲ್ ಮತ್ತು 7th ಫ್ಲೀಟ್ ಒಂದು ಬರಲಿಲ್ಲ. ಬಾಕಿದೆಲ್ಲ ಬಂದಿತ್ತಲ್ಲಿ ಮಮತಾನ ಸೋಲಿಸ್ಲಿಕ್ಕೆ. ಸ್ಟೇಟಿಂದ ಏನು ಕಾಂಗ್ರೆಸ್ ಕಲಿಬೇಕಾಗಿದೆ ಸರ್? ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿ ಕೂಡ BJP ಅಧಿಕಾರಕ್ಕೆ ಬರ್ತಾ ಇದೆ, ಅಸ್ಸಾಂನು ಅಧಿಕಾರ ಉಳಿಸ್ಕೊಂಡಿದ್ದಾರೆ, ಪುದುಚೇರಿಯಲ್ಲೂ ಕೂಡ ಸರ್ಕಾರ ಮಾಡ್ತಿದ್ದಾರೆ. ಈ ನಡುವೆ ಕಾಂಗ್ರೆಸ್ಗೆ ಇದೊಂದು ದೊಡ್ಡ ಹಿನ್ನಡೆ ಅಲ್ಲ, ಏನು ಕಲಿಬೇಕು? ಪುದುಚೇರಿನಲ್ಲೂ ಮಾಡಿರ್ತಕ್ಕಂಥದ್ದು ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಅದೇನು BJPದೇನಲ್ಲ. ಅದು ರಂಗಸ್ವಾಮಿ ಕಾಂಗ್ರೆಸ್ ಅವ್ರದ್ದೇ ಆದ ಸ್ಥಳೀಯ ಸಂಘಟನೆ ಇದೆ, ಅದರಿಂದ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಕಲಿಬೇಕಾದ್ದೇನಿಲ್ಲ. ಕಲಿಬೇಕಾಗಿರ್ತಕ್ಕಂಥದ್ದು ಈ ರೀಜನಲ್ ಪಾರ್ಟೀಸ್ ಇದೆ ನೋಡಿ, ಈ ಪಾರ್ಟಿಗಳು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷವನ್ನು ಹೀನವಾಗಿ ಅಂಡರ್ ಎಸ್ಟಿಮೇಟ್ ಮಾಡೋದು ಇವೆಲ್ಲ ನಡೆಯೋದಿಲ್ಲ. ಇದು ನ್ಯಾಷನಲ್ ಪಾರ್ಟಿ, 140 ವರ್ಷದ ಇತಿಹಾಸ ಇರ್ತಕ್ಕಂಥ ಪಾರ್ಟಿ. ಈ ಪಕ್ಷ ಮಾತ್ರ ಈ ದೇಶದಲ್ಲಿ ಕೋಮುವಾದ ವಿರುದ್ಧ ಮತ್ತು ಸಂವಿಧಾನವನ್ನು ಉಳಿಸಲಿಕ್ಕೆ ಮತ್ತು ಈ ದೇಶದ ಏಕತೆ ಮತ್ತು ಐಕ್ಯತೆ ಉಳಿಸಲಿಕ್ಕೆ ಅದೊಂದೇ ಪಕ್ಷದಲ್ಲಿ ಸಾಧ್ಯವಿನ ಯಾವುದೇ ಪಕ್ಷದಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ನಿರಂತರ ಹೋರಾಟ ನಡೀತಾ ಇರುತ್ತೆ. ಸ್ವಲ್ಪ ದಿವಸ ಆದಮೇಲೆ ಭಾರತೀಯ ಜನತಾ ಪಾರ್ಟಿನ ಏನು ಮಾಡಿದ್ರೆ ಜನ ತೀರ್ಮಾನ ಮಾಡಿಕೊಳ್ತಾರೆ. TMC
ಟಿಎಂಸಿ ಡಿಎಂಕೆ ಹೇಳ್ತಾ ಇದ್ದಾರೆ ಸರ್ ಈ ಮಾತ್ರ. ಎಲ್ಲ ರೀಜನಲ್ ಪಾರ್ಟೀಸ್ ಇದೆ ನೋಡಿ, ಅವರ ಹಿನ್ನೆಲೆ ತೆಗೆದುಕೊಂಡಾಗ ಅವರ ಬೇಸಿಕ್ ಚಿಂತನೆ ಏನಿತ್ತು ಅಂದರೆ ಕಾಂಗ್ರೆಸ್ನ ಸೋಲಿಸ್ಬೇಕು ಅಂತ. ಅವ್ರು ಉಳ್ಕೊಂಡಿದ್ರೆ ಪರವಾಗಿಲ್ಲ, ಸೋಲ್ಸೆಲ್ಲ ನಿರ್ಣಾಮ ಆಗೋದು. ಸರ್, ಇದು ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ನೆಲೆ ಕಂಡುಕೊಳ್ತಾ ಇಲ್ಲ, ಓಕೆ ಸರ್. ಆದ್ರೆ ಉತ್ತರ ಭಾರತದಲ್ಲಿ ಅವರು ಮಾಡ್ತಿರೋ ಪ್ರಯೋಗಗಳು, ನೀವು ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಅನ್ನೋದೊಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಎಲ್ಲ ರಾಜ್ಯಗಳನ್ನ ಆಕ್ಯುಪೈ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿ ಪ್ರಯತ್ನ ಮಾಡಿದವರು ನಾವು 44ರಿಂದ 100 ಸೀಟಿಗೆ ಬಂದಿದ್ದೀವಿ ಲೋಕಸಭೆಯಲ್ಲಿ. ಕಾಂಗ್ರೆಸ್ ಮುಕ್ತ ಅಂತ ಹೇಳಿ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು ದಕ್ಷಿಣ ಭಾರತದಲ್ಲಿ BJP ಮುಕ್ತ ದಕ್ಷಿಣ ಭಾರತ ಆಗೋಗಿದೆ. ಆದ್ದರಿಂದ ಕಾಂಗ್ರೆಸ್ನ ಮುಕ್ತ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಲ್ಲಿ ಭಾಷಣನೂ ಮಾಡ್ತಾರೆ ನಮ್ಮ ನರೇಂದ್ರ ಮೋದಿಯವರು, ಕಾಂಗ್ರೆಸ್ ಇರಬೇಕು, ಶಕ್ತಿಯುತವಾದ ಅಪೋಸಿಷನ್ ಲೀಡರ್ ಇರಬೇಕು ಅಂತೆಲ್ಲ ಹೇಳ್ತಾರೆ. ಆದ್ದರಿಂದ ಜಾಸ್ತಿ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪಾಗುತ್ತೆ. ಸರ್, ಈ ರಾಜ್ಯ ರಾಜಕಾರಣದ ಮೇಲೆ ಈ ಫಲಿತಾಂಶಗಳು ದಾವಣಗೆರೆ ಬಾಗಲಕೋಟೆ ಸೇರಿದಂತೆ ಕೇರಳ ಫೈವ್ ಸ್ಟೇಟ್ ಏನ್ ಪರಿಣಾಮ ಬೀರುತ್ತದೆ? ಈಗ ರಾಜ್ಯ ರಾಜಕಾರಣದ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಮತ್ತು ಮುಂದೆ ಯಾರೂ ಸಹ ಮಾತಾಡಬಾರ್ದು. ಯಾಕಂದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರಾದರೂ ಮಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಹೇಳಿದ ಮೇಲೆ ಅದು ಅಂತಿಮವಾದ ಹೇಳಿಕೆ. ಇನ್ನು ಬಾಲ್ ಈಸ್ ಇನ್ ಇಸ್ ಕೋರ್ಟ್ ಆಗಿರುವಾಗ ನಾವು ಯಾರೂ ಸಹ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ನಾಯಕತ್ವ ಚರ್ಚೆ ಆಗ್ತಿದೆಯಲ್ಲ, ಈ ಹಂತದಲ್ಲಿ ನಾಯಕತ್ವದ ಚರ್ಚೆ ಆಗ್ತಿದೆಯಲ್ಲ, ಇದು ಏನಾದರೂ ಅದ್ರ ಮೇಲೆ ಯಾವ ಚರ್ಚೆನೂ ಸಹ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಹೇಳಿದ ಮೇಲೆ ಅಲ್ಲಿಗೆ ಮುಗಿದ ಅಧ್ಯಾಯ. ಬಾಲ್ ಈಸ್ ಇನ್ ಇಸ್ ಕೋರ್ಟ್. ಅವ್ರ ಚೆಂಡು ಅವ್ರ ಕೈಯಲ್ಲಿದೆ. ಅವ್ರು ಏನು ಮಾಡ್ತಾರೆ ಅದೇ ಅಂತಿಮ. ಬೇರೆ ನಾವ್ಯಾರಾದ್ರೂ ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಆಗುತ್ತೆ. ಅದರಿಂದ ಯಾರು ಮಾತಾಡದೇ ಇರೋದು ಉತ್ತಮ. ಇವೆಲ್ಲದಕ್ಕೂ ಅವ್ರು ಹೇಳ್ಬಿಟ್ಟಿದಾರಲ್ಲ, ಅವ್ರು 2 ಹೇಳಿಕೆ ಸಾಕು, ಅವರು ತೀರ್ಮಾನ ಅವ್ರು ಹೇಳ್ಬಿಟ್ಟಿದ್ದಾರೆ. ಅವ್ರನ್ನೂ ಸಹ ಸೇರಿಸಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಅಲ್ಲಿವರೆಗೂ ನಾವೆಲ್ಲರೂ ಸಹ ಕಾದ್ಕೊಂಡಿರಬೇಕು. ಪಂಚಾಂಗ, ಕವಡೆ ಶಾಸ್ತ್ರ, ಗಣಿಶಾಸ್ತ್ರ, ಕ್ರಾಂತಿ, ಸಂಕ್ರಾಂತಿ, ಹಬ್ಬ ಇದೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಕಾಯಬೇಕು ಅನ್ನೋದು ನನ್ನ ಅನಿಸಿಕೆ. ನೀವ್ ಹೇಳಿದ್ದು ಸರ್, ಪಾರ್ಟಿ ಅಷ್ಟೊಂದು ಸ್ವತಂತ್ರ ಕೊಟ್ಟಿದೀವಿ ಅವರಿಗೆ ಅಂತ. ನಿಮ್ಮ ಶಾಸಕರುಗಳು ನಿಮ್ಮ ಪಾರ್ಟಿ ಲೈನ್ ಬಿಟ್ಟು ಬೇಕಾದಷ್ಟು ನಾವು ಸ್ವತಂತ್ರ ಭಾರತದ ನಾಗರಿಕರು, ಎಲ್ಲರಿಗೂ ಸಹ ಸ್ವಾತಂತ್ರ್ಯವನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ನಾಗ್ಪುರ್ ಹೇಳತಕ್ಕಂಥ ಗಿಣಿಗಳಲ್ಲ, ನಾವು ಗಿಳಿ ಪಂಜರದಲ್ಲಿರೋರಲ್ಲ. ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಏನು ಹೇಳ್ಬೇಕು ಅದನ್ನು ಹೇಳ್ತಾರೆ. ಅದು ಇಲ್ಲ. ಈಗ ಡಿಸಿಪ್ಲಿನ್, ನಾವು ಕಾಂಗ್ರೆಸ್ ಅಧ್ಯಕ್ಷರ ಡೈರೆಕ್ಷನ್ನ ವಿರುದ್ಧವಾಗಿ ಹೋದರೆ ಅದು ಇಂಡಿಸಿಪ್ಲಿನ್ ಆಗುತ್ತೆ. ಹೇಳಿಕೆ ಕೊಡೋದ್ರಲ್ಲಿ ಯಾರ್ದು ಏನು ತಪ್ಪಿಲ್ಲ. ಪ್ರತಿ ಎಲೆಕ್ಷನ್ಗೂ ರಾಹುಲ್ ಗಾಂಧಿ ಅವರ ನೇತೃತ್ವ ಎಲ್ಲ ನಾಯಕತ್ವದ ಪ್ರಶ್ನೆ ಬರ್ತಾ ಇದೆ ಸರ್. ಬೇರೆಯವರಿಗೆ ನಾಯಕತ್ವ ಕೊಡಬೇಕು ಅಂತ. ಏನ್ ನಿಮ್ಮ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆ ಅಂತದ್ದು ಏನಾದ್ರು ಆಗ್ಬೇಕು ಅಂತ? ಅದೆಲ್ಲ ಬೇಡ ಚರ್ಚೆ, ಫಲಿತಾಂಶ ಆಗಲಿ. ಅವೆಲ್ಲ ದೊಡ್ಡ ವರ್ಕಿಂಗ್ ಕಮಿಟಿ ಎಲ್ಲ ಇದೆ, ಅವೆಲ್ಲ ತೀರ್ಮಾನ ಮಾಡುತ್ತೆ. ಸರ್, ದಾವಣಗೆರೆಯಲ್ಲಿ ನಿಂತಿದೆ 2000 ಮುಂದೆ 2000 ಹಿಂದೆ ಈ ತರ ಆಗ್ತಾ ಇದೆ. ಫಲಿತಾಂಶ ಇನ್ನೂ ಡಿಕ್ಲೇರ್ ಆಗಿಲ್ಲ, ಓಕೆ. ಆದ್ರೆ ಆಕ್ಷನ್ಗಳು ಕಳೆದ ತಿಂಗಳ ಹಿಂದೆ ಆ್ಯಕ್ಷನ್ ತಗೊಂಡಾಗಿದೆ, ಅದ್ರ ಬಗ್ಗೆ ಟಿಪ್ಪಣಿ ಕೊಡೋದು ಸರಿ ಇಲ್ಲ. ಅಲ್ಲಿ ಹಿಂದೆ ಮುಂದೆ ಹೋಗೋಕ್ಕೆ ಅಲ್ಪಸಂಖ್ಯಾತರ ಸಮುದಾಯದಿಂದ ಸುಮಾರು 10-14 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ, 15 ಜನ. ಸ್ವಲ್ಪ ಓಟ್ ಅವರು ತೆಗೆದುಕೊಂಡ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ಆದ್ದರಿಂದ ಕಾದು ನೋಡಬೇಕು. ಅದು ಒಂಥರ ಹಾವು ಏಣಿ ಆಗ್ತಾ ಇದೆ ನೋಡಿ. ಇವೆಲ್ಲ ಇರುತ್ತೆ, ಅದೆಲ್ಲ ಏನು ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲೂ ಸಹ ಸ್ಲೀಪರ್ ಸೆಲ್ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಲ್ಲ, ಅದನ್ನು ನಾನು ಈಗ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ಮೇಲೆ ಅದು ಅಂತಿಮವಾದ ಸ್ವಪ್ರತಿಷ್ಠೆನೋ ಏನೋ ಎಲ್ಲ ಏನೋ ಅವೆಲ್ಲವೂ ಸಹ ಚುನಾವಣೆ ಆದ ನಂತರ ಏನಂತೀರ ಇಂಟ್ರಾಸ್ಪೆಕ್ಷನ್, ಆತ್ಮಾವಲೋಕನ ಮಾಡಿ ನಿಮ್ಮ ಮುಂದೆ ಬರ್ತೀವಿ. ಸರ್, ಇಲ್ಲಿವರೆಗೂ ಬಹುಶಃ 2 ವರ್ಷ ಇರುವಂಥದ್ದು. ಈ ಹಂತದಲ್ಲಾದರೂ ಹೈಕಮಾಂಡ್ ನಾಯಕರು ಒಂದು ಕ್ಲಿಯರ್ ಕಟ್ ಆಗಿ ಕ್ಲಿಯರ್ ಮೆಸೇಜ್ ಕೊಡ್ಬೋದಾ ಅನಿಸುತ್ತೆ? ಅದು ಬಿಡಿ, ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಬಂದಿದೆ, ನಡ್ಕೊಂಡು ಹೋಗ್ತಾ ಇರುತ್ತೆ. ಚುನಾವಣೆ ಫಲಿತಾಂಶ ಬರಲಿ, ಆಮೇಲೆ ನೋಡೋಣ. ಧನ್ಯವಾದಗಳು, ನಮಸ್ಕಾರ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.